ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಕಟಣೆಯ ಒಂದು ಪ್ರಮುಖ ಕ್ಷೇತ್ರ ವ್ಯಕ್ತಿತ್ವ ವಿಕಾಸ. ವ್ಯಕ್ತಿತ್ವ ವಿಕಾಸ ಎಂದರೆ ಉನ್ನತ ಶಿಕ್ಷಣವನ್ನು ಪಡೆಯೋದು, ಅದು ಪ್ರಾರಂಭದ ಹಂತದಿಂದಲೂ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆಯೋದು, ಅದರ ಆಧಾರದ ಮೇಲೆ ಒಂದು ಉನ್ನತ ಹುದ್ದೆಗೆ ಸರ್ಕಾರಿ ನೌಕರಿಗೆ ಸೇರೋದು, ಹೆಚ್ಚು ಹೆಚ್ಚು ಗಳಿಸೋದು. ಈ ರೀತಿಯ ಒಂದು ಕಲ್ಪನೆ ವ್ಯಾಪಕವಾಗಿ ಹರಡ್ತಾ ಇದ್ದಂಥ ಒಂದು ಸಮಯದಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ವ್ಯಕ್ತಿತ್ವ ವಿಕಾಸ ಎಂದರೆ ಕೇವಲ ಅದು ಅಂಕಗಳಿಕೆ, ಆಮೇಲಿನ ಹಣಗಳಿಕೆ, ಆಮೇಲಿನ ಐಷಾರಾಮಿ ವಸ್ತುಗಳ ಸಂಪಾದನೆ ಮಾತ್ರ ಅಲ್ಲ ಎನ್ನುವ ನೆಲೆಯಲ್ಲಿ ಈ ಸರಣಿಯನ್ನು ಪ್ರಾರಂಭ ಮಾಡಿತು. ಪ್ರಾರಂಭದಲ್ಲಿ ಹಾಗೆ ತಿಳಿವು ಗೆಲುವು, ಗೆಲುವಿನ ಗುಟ್ಟು, ಜೀವನ ಮೌಲ್ಯಗಳು, ಈ ರೀತಿಯಲ್ಲಿ ನಾವು ಇದುವರೆಗೆ ರಾಷ್ಟ್ರೋತ್ಥಾನ ಸಾಹಿತ್ಯದಿಂದ 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಈ ಸರಣಿಯಲ್ಲಿ ಪ್ರಕಟಿಸ್ತಾ ಬಂದಿದ್ದೀವಿ. ಗಮನಿಸಬೇಕಾದ ಪ್ರಮುಖ ಕೃತಿಗಳು ಅಂತಂದುಕೊಂಡ್ರೆ ಅದು ಸ್ವಾಮಿ ಸುಖಬೋಧಾನಂದರ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್, ಆಗಲೇ ಉಲ್ಲೇಖ ಮಾಡಿದ ಜೀವನ ಮೌಲ್ಯಗಳು ಸರಣಿ. ಇನ್ನು ಸಂಸ್ಕೃತ ಸುಭಾಷಿತವೊಂದನ್ನು ಇಟ್ಟುಕೊಂಡು ಅದು ವರ್ತಮಾನಕ್ಕೆ ನಮಗೆ ಪ್ರೇರಣೆ ನೀಡುವ ಹಾಗೆ, ನಮ್ಮೊಳಗಿನ ಯಾವುದೋ ದೋಷವನ್ನೋ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಉಪಯೋಗವಾಗುವ ಹಾಗೆ ಒಂದು ಕಥೆಯ ರೂಪದಲ್ಲಿ ನಿರೂಪಣೆ ಮಾಡಿದ ಸೂಕ್ತಿ ಸಪ್ತತಿ ಸರಣಿಗಳು, ಸೂಕ್ತಿ ಸರಣಿಗಳು. ಅದಲ್ಲದೆ ಉತ್ಥಾನದಲ್ಲಿ ನಿರಂತರವಾಗಿ 2 ದಶಕಗಳಿಗೂ ಹೆಚ್ಚು ಕಾಲ ಪ್ರಕಟವಾದ ವ್ಯಕ್ತಿತ್ವ ವಿಕಾಸ ಸಂಬಂಧಿತ ಅಂಕಣ ಬರಹಗಳ ಸಂಕಲನಗಳು. ಹೀಗೆ 20ಕ್ಕೂ ಹೆಚ್ಚು ಕೃತಿಗಳ ಮೂಲಕ ವ್ಯಕ್ತಿತ್ವ ವಿಕಾಸ ಎಂದರೆ ಅದು ಭಾರತೀಯ ಪರಂಪರೆ ಕಟ್ಟಿಕೊಟ್ಟ ಕಲ್ಪನೆ ಏನಿದೆ, ನಮ್ಮೊಳಗಿನ ಕೊರತೆಗಳನ್ನು ನೀಗಿಕೊಳ್ಳುತ್ತಾ ನಾವು ಹೆಚ್ಚೆಚ್ಚು ಸಮಾಜಮುಖಿಯಾಗಬೇಕು, ನಾವು ಆನಂದಮಯ ಬದುಕನ್ನು ಬದುಕಬೇಕು, ಅದರ ಜೊತೆಗೆ ನಮ್ಮ ಸುತ್ತಮುತ್ತಲಿನವರು ಆನಂದದಿಂದ ಬದುಕುವ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಕೇವಲ ಹಣಗಳಿಕೆ ಅಥವಾ ಐಷಾರಾಮಿ ಜೀವನ ಅಥವಾ ವ್ಯಕ್ತಿವಾದದಿಂದ ಪ್ರೇರಿತವಾದಂತಹ ಸ್ವಾರ್ಥಮಯ ಪರಿಸರದ ನಿರ್ಮಾಣ ಇದು ವ್ಯಕ್ತಿತ್ವ ವಿಕಾಸ ಅಲ್ಲ ಎನ್ನುವ ನೆಲೆಯಲ್ಲಿ ಈ ಎಲ್ಲ ಕೃತಿಗಳು ಕೂಡ ಬೆಳಕು ಚೆಲ್ತಾ ಬಂದಿವೆ. ಕಳೆದ 60 ವರ್ಷಗಳಲ್ಲಿ ಈ ಸರಣಿ ಅತ್ಯಂತ ವ್ಯಾಪಕವಾಗಿ ಶಾಲಾ ಕಾಲೇಜುಗಳಲ್ಲಿ ತಲುಪಿದೆ. ತುಂಬ ಜನ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಕೂಡ ಈ ಸರಣಿಯ ಮೂಲಕವೇ ಬಂದಿದ್ದಾರೆ. ಈ ಸರಣಿಯಿಂದ ಸಾಕಷ್ಟು ಪ್ರಯೋಜನವನ್ನು ಕೂಡ ಪಡೆದಿದ್ದಾರೆ.